Hi guys, how are you all? I hope you are all good. Guys, in the last class, in the session 27th, we were discussing about the most important topic, meaning and composition of our atmosphere. But today, let me discuss about the structure of our atmosphere in the 28th session. In this session, we know how to our atmospheric gases are structured in different layers. In this topic, a detailed study of atmosphere, its meaning, structure and components. Then what are the learning objectives? ಹಾಗಾದ್ರೆ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಏನಿದ್ರಿಂದ ಏನು ತಿಳ್ಕೊಬೋದು? ಗೆಟ್ ಟು ನೋ ಅಬೌಟ್ ದಿ atmosphere and location of factors found in different altitude. ವಿವಿಧ ಸ್ತರಗಳಲ್ಲಿ ಅಥವಾ ವಿವಿಧ ಎತ್ತರಗಳಲ್ಲಿ ಯಾವ್ಯಾವ ಪದರಗಳು ಸ್ತರಗಳು ಬರ್ತವೆ ಅನ್ನೋದ್ರ ಬಗ್ಗೆ ನಾವು ಇದರ ಮುಖಾಂತರ ತಿಳ್ಕೋಬಹುದಾಗಿದೆ. ಆನಂತರ ಏನು ಸೆಷನ್ ಔಟ್ಕಮ್ಸ್, ಸ್ಟೂಡೆಂಟ್ಸ್ ವಿಲ್ ಲರ್ನ್ ಅಬೌಟ್ ದಿ ಸ್ಟ್ರಕ್ಚರ್ ಆಫ್ ದಿ ಅಟ್ಮಾಸ್ಫಿಯರ್. ಈ ಒಂದು ಟಾಪಿಕ್ ಡಿಸ್ಕಸ್ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ನಮ್ಮ ವಾಯುಮಂಡಲದ ವಿವಿಧ ಪದರಗಳ ಬಗ್ಗೆ ಅಂದರೆ ಸ್ತರಗಳ ಬಗ್ಗೆ ಪೂರ್ಣವಾಗಿ ತಿಳಿಯುತ್ತದೆ. ಸ್ಟೂಡೆಂಟ್ಸ್ ವಿಲ್ ಲರ್ನ್ ಅಬೌಟ್ ದ ಹೌ ಫ್ಯಾಕ್ಟರ್ಸ್ ಆಫ್ ದ ಅಟ್ಮಾಸ್ಫಿಯರ್ ಆರ್ ಇನ್ಫ್ಲೂಯೆನ್ಸಿಂಗ್ ಆನ್ ಲಿವಿಂಗ್ ಕಂಡೀಷನ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಪ್ರಪಂಚಾದ್ಯಂತ ವಿವಿಧ ಪ್ರದೇಶಗಳಲ್ಲಿ ಇರುವಂಥ ಜೀವಿಗಳ ಮೇಲೆ ಈ ವಾಯುಮಂಡಲದ ವಿವಿಧ ಪದರಗಳು ವಿವಿಧ ಸ್ತರಗಳು ಯಾವ ರೀತಿ ಪ್ರಭಾವವನ್ನು ಬೀರ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೋಬಹುದಾಗಿದೆ. Similarly, the students can know about different layers of the atmosphere. We know that we have different layers in our atmosphere. Let me discuss in further topic. So, stratosphere, troposphere, mesosphere, ionosphere, ozonosphere, exosphere, like that we have different layers. After this session, the students will clearly understand about the different characteristics of the different layers. Guys, so reference, we can go through the different books authored by different persons, like Principles of Physical Geography by Rangna sir. Similarly, Physical Geography by Mallappa, Physical Geography by Savinder Singh, Climatology by D.S. Lal, Bharadwaj Physical Geography, and other reference books also available for the more information. Let me start. What is structure of an atmosphere? ಹಾಗಾದರೆ ವಾಯುಮಂಡಲದ ರಚನೆ ಯಾವ ರೀತಿಯಾಗಿದೆ? The components of the atmosphere is not uniform and static. We know that. The atmosphere is extended not exactly but several kilometers from their surface. ನಾನು ಈ ಹಿಂದಿನ ಟಾಪಿಕಲ್ಲಿ ಹೇಳಿದ್ದೀನಿ, ನಮ್ಮ ವಾಯುಮಂಡಲ ಒಂದು ನಿರ್ದಿಷ್ಟವಾಗಿ ಇಷ್ಟೇ ದೂರಕ್ಕೆ ವಿಸ್ತಾರ ಆಗಿದೆ ಅಂತ ಹೇಳಕ್ಕೆ ಬರಲ್ಲ, ಆದರೆ ಅನೇಕ ಕಿಲೋಮೀಟರ್ವರೆಗೂ ವಿಸ್ತಾರ ಆಗಿದೆ ಅನ್ನೋದಂತೂ ಗೊತ್ತಾಗ್ತದೆ. ಆದರೆ ಇದು ಎಲ್ಲ ಕಡೆ ಸಮರ್ಪಕವಾಗಿಲ್ಲ ಮತ್ತು ಸ್ಥಿರವಾಗಿಲ್ಲ. ಇದು ಅಸಮರ್ಪಕವಾಗಿ ಡೈನಾಮಿಕ್ ಆಗಿದೆ. In recent years, the astronomical data, including radar, wind sounding, radio waves, satellites, balloons, etc., have been analyzed at its outer limit. ಈ ಹಿಂದೆ ಇದರ ಒಂದು ವಾಯುಮಂಡಲದ ಔಟರ್ ಲಿಮಿಟ್ ಅಂದರೆ ಎಷ್ಟು ಎತ್ತರವಾಗಿದೆ ಅನ್ನೋದು ಗೊತ್ತಾಗ್ತಾ ಇರಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಏನು ಅಸ್ಟ್ರಾನಾಮಿಕಲ್ ಡೇಟಾ, ಬೇರೆ ಬೇರೆ ಉಪಕರಣಗಳು, ವೈಜ್ಞಾನಿಕ ಉಪಕರಣಗಳಿಂದ ನಮಗೆ ಅನೇಕ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಇಟ್ ಈಸ್ ನೋ ಡಿಸ್ಟಿಂಕ್ಟ್ ಔಟರ್ ಲಿಮಿಟ್ ಮೇ ಎಕ್ಸ್ಟೆಂಡೆಡ್ ಥೌಸಂಡ್ಸ್ ಆಫ್ ಕಿಲೋಮೀಟರ್ ಫ್ರಮ್ ದ ಸರ್ಫೇಸ್. ಭೂಮಿಯ ಮೇಲ್ಭಾಗದಿಂದ ಸುಮಾರು ಸಾವಿರಾರು ಕಿಲೋಮೀಟರ್ವರೆಗೂ ವಿಸ್ತಾರ ಆಗಿದೆ ಅನ್ನೋದು ಇದರ ಮುಖಾಂತರ ಗೊತ್ತಾಗ್ತಾ ಇದೆ. ಗೈಸ್, ಲುಕ್ ಅಟ್ ದಟ್. ನಮಗೆ ಗೊತ್ತಾಗ್ತಾ ಇದೆ ನೋಡಿ, ವಾಯುಮಂಡಲ ಯಾವ ರೀತಿ ವಿಸ್ತಾರ ಆಗಿದೆ, ಬೇರೆ ಬೇರೆ ಪದರಗಳನ್ನು ಹೊಂದಿದೆ ಅನ್ನೋದು ನೋಡಿ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ.
the layers of the atmosphere. The atmosphere is structured by several layers based on temperature, pressure and composition. ವಾಯುಮಂಡಲ ಅನೇಕ ಪದರಗಳನ್ನು ಹೊಂದಿದೆ. ಆ ಪದರಗಳನ್ನು ನಾವು ಅಲ್ಲಿನ ಉಷ್ಣತೆ, ಒತ್ತಡ ಮತ್ತು ಇತರ ಸಂಯೋಜನಾಂಶಗಳ ಆಧಾರದ ಮೇಲೆ ನಾವು ವಿಂಗಡಿಸಿದ್ದೀವಿ. As a result of gravity, half of the atmospheric gas mass is concentrated in the vicinity of the earth. ಭೂಮಿಯ ಅಂದರೆ ವಾಯುಮಂಡಲ ತಳಭಾಗದಲ್ಲಿ, ಭೂಮಿಯ ತಕ್ಷಣದ ಮೇಲ್ಭಾಗದಲ್ಲೇ ಅತಿ ಹೆಚ್ಚಿನ ವಿವಿಧ ರೀತಿಯ ಅನಿಲಗಳು ಮತ್ತು ಇತರೆ ಅಂಶಗಳು ಹಂಚಿಕೆಯಾಗಿವೆ. ದ ಲೈಟರ್ ಗ್ಯಾಸಸ್ ರಿಯಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಅಪ್ಪರ್ ಲೇಯರ್ ಡ್ಯೂ ಟು ಹೈಯರ್ ದಿ ಆಲ್ಟಿಟ್ಯೂಡ್, ಲೋಯರ್ ದಿ ಡೆನ್ಸಿಟಿ. ಸಾಮಾನ್ಯವಾಗಿ ಭೂಮಿಯ ಮೇಲಿಂದ ಎತ್ತರಕ್ಕೆ ಹೋದಂತೆ ಸಾಂದ್ರತೆ ಕಡಿಮೆ ಆಗ್ತದೆ, ಉಷ್ಣತೆಯೂ ಕಡಿಮೆ ಆಗ್ತದೆ, ನಮಗೆಲ್ಲ ಗೊತ್ತಿದೆ. ಇದರ ಪರಿಣಾಮವಾಗಿ ದ ಲೈಟರ್ ಗ್ಯಾಸಸ್ ಫೌಂಡ್ ಇನ್ ಅಪ್ಪರ್ ಲೇಯರ್, ವಾಯುಮಂಡಲದ ಮೇಲ್ಭಾಗದಲ್ಲಿ ಹಗುರವಾದ ಅನಿಲಗಳು ಕಂಡುಬರ್ತವೆ, ತಳಭಾಗದಲ್ಲಿ ಭಾರವಾದ ಅನಿಲಗಳು ಕಂಡುಬರ್ತವೆ. ಯಾಕೆಂದರೆ ಭೂಮಿಯ ಮೇಲಿಂದ ಎತ್ತರಕ್ಕೆ ಹೋದಂತೆ ಸಾಂದ್ರತೆ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ತಳಭಾಗದಲ್ಲಿ ಸಾಂದ್ರತೆ ಹೆಚ್ಚಿರ್ತದೆ, ಮೇಲ್ಭಾಗದಲ್ಲಿ ಸಾಂದ್ರತೆ ಕಡಿಮೆ ಇರ್ತದೆ. ಹಾಗಾಗಿ ಮೇಲ್ಭಾಗದಲ್ಲಿ ಅನಿಲಗಳು ಹಗುರವಾಗಿರ್ತವೆ. ದ ಅಟ್ಮಾಸ್ಫಿಯರ್ ಡಿವೈಡ್ ಇಂಟು ಡಿಫ್ರೆಂಟ್ ಲೇಯರ್ಸ್ ಬೇಸ್ಡ್ ಆನ್ ದಿ, ನಾನು ಆಗಲೇ ಹೇಳಿದ್ದೀನಿ, ಟೆಂಪ್ರೇಚರ್, ಪ್ರೆಷರ್, ಡೆನ್ಸಿಟಿ. ಸಚ್ ಅವುಗಳು ಯಾವ್ಯಾವ ಅಂದರೆ ಟ್ರೋಪೋಸ್ಫಿಯರ್, ಕನ್ನಡದಲ್ಲಿ ಪರಿವರ್ತನಾ ಮಂಡಲ ಅಂತ ಕರಿತೀವಿ. ಸ್ಟ್ರಾಟೋಸ್ಫಿಯರ್, ಸಮೋಷ್ಣ ಮಂಡಲ. ಈ ಸ್ಟ್ರಾಟೋಸ್ಫಿಯರಲ್ಲೇ ಮತ್ತೊಂದು ಪದರ ಇದೆ, ಅದನ್ನು ಓಝೋನೋಸ್ಫಿಯರ್ ಅಂತ ಕರಿತೀನಿ, ಓಝೋನು ಮಂಡಲ, ಓಝೋನ್ ಪದರ. ಮೆಸೋಸ್ಫಿಯರ್ ಅಂದರೆ ಮಧ್ಯಸ್ಥ ಮಂಡಲ, ಅಯನೋಸ್ಫಿಯರ್ ಅಯಾನು ಮಂಡಲ ಮತ್ತು ಎಕ್ಸೋಸ್ಫಿಯರ್ ಬಾಹ್ಯ ಮಂಡಲ. ಹೀಗೆ ಅಲ್ಲಿನ ಉಷ್ಣತೆ, ಒತ್ತಡ ಮತ್ತು ಸಾಂದ್ರತೆಯ ಆಧಾರದ ಮೇಲೆ ಅನೇಕ ಪದರಗಳಾಗಿ ವಿಂಗಡಣೆ ಮಾಡ್ತೀವಿ. ದ 3 ಮೇಜರ್ ಲೋಯರ್ ಲೇಯರ್ಸ್ ಲೈಕ್ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್. ಕೆಳಗಿನ 3 ಪ್ರಮುಖ ಪದರಗಳಿವೆಯಲ್ಲ, ಟ್ರೋಪೋಸ್ಫಿಯರ್ ಅಂತ, ಸ್ಟ್ರಾಟೋಸ್ಫಿಯರ್ ಅಂತ, ಮೆಸೋಸ್ಫಿಯರ್ ಅಂತ, ಇವುಗಳನ್ನು ನಾವು ಹೋಮೋಸ್ಫಿಯರ್ ಅಂತ ಕರಿತೀವಿ. ಅದೇ ರೀತಿ ರೆಸ್ಟ್ ಆಫ್ ದಿ ಎಬೋವ್ ಲೇಯರ್ಸ್, ಮೇಲ್ಭಾಗದಲ್ಲಿರೋ ಉಳಿದಂಥ ಪದರಗಳನ್ನು ನಾವು ಎಟಿರೋಸ್ಫಿಯರ್ ಅಂತ ಕರಿತೀವಿ. ಹಾಗಾದರೆ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಟ್ರೋಪೋಸ್ಫಿಯರ್, ಅದರ ಒಂದು ವಿಶೇಷತೆ ಏನು, ಎಲ್ಲಿದೆ? ಇಟ್ ಇಸ್ ದ ಮೋಸ್ಟ್ ಲೋಯರ್ ಲೇಯರ್ ಆಫ್ ಅವರ್ ಅಟ್ಮಾಸ್ಫಿಯರ್. ವಾಯುಮಂಡಲದಲ್ಲಿ ಅತ್ಯಂತ ತಳಭಾಗದಲ್ಲಿ ಇದು, ಭೂಮಿಯ ಮೇಲ್ಭಾಗದಲ್ಲಿ ತಕ್ಷಣಕ್ಕೆ ಸಿಗುವಂಥ ಪದರನೇ ನಾವು ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಫಿಯರ್ ಅಂತ ಕರಿತೀವಿ. ದ ವರ್ಡ್ ಟ್ರೋಪೋಸ್ ಇಸ್ ಡಿರೈವ್ಡ್ ಫ್ರಮ್ ಎ ಗ್ರೀಕ್ ವರ್ಡ್ ಟ್ರೋಪೋಸ್, ದಟ್ ಮೀನ್ಸ್ ಮಿಕ್ಸಿಂಗ್. ಟ್ರೋಪೋಸ್ ಅಂದರೆ ಮಿಕ್ಸಿಂಗ್ ಅಂತ ಕರಿತೀವಿ ಅಥವಾ ಟರ್ಬುಲೆನ್ಸ್ ಅಂತ ಕರಿತೀವಿ. ದಿಸ್ ಲೇಯರ್ ಕಂಟೈನ್ಸ್ ಆಲ್ಮೋಸ್ಟ್ ಆಲ್ ವೆದರ್ ಫೆನಾಮಿನಸ್. ನಮ್ಮ ವಾಯುಮಂಡಲದಲ್ಲಿ ಏನೇನು ಆಲ್ಮೋಸ್ಟ್ ಆಲ್ ವೆದರ್ ಫೆನಾಮಿನಸ್ ನಡೀತವೆ, ಏನು ಮೋಡ ಆಗೋದು, ಮಳೆ ಬರೋದು, ಗುಡುಗು, ಸಿಡಿಲು, ಮಿಂಚು, ಈ ರೀತಿ ಉಷ್ಣತೆಯಲ್ಲಿ ವ್ಯತ್ಯಾಸ ಆಗೋದು, ಒತ್ತಡದಲ್ಲಿ ವ್ಯತ್ಯಾಸ ಆಗೋದು, ಈ ರೀತಿ ಅನೇಕ ವಾಯುಮಂಡಲದ ಪ್ರಕ್ರಿಯೆಗಳೆಲ್ಲ ಈ ಪದರದಲ್ಲಿ ಕಂಡುಬರ್ತವೆ. ಆಲ್ ಅಟ್ಮಾಸ್ಫಿಯರಿಕ್ ಚೇಂಜಸ್ ಟೇಕ್ಸ್ ಪ್ಲೇಸ್ ಇನ್ ದಿಸ್ ಲೇಯರ್. ದಿಸ್ ಲೇಯರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಫಾರ್ಮ್ಸ್ ಆಫ್ ಲೈಫ್ ಆನ್ ದ ಸರ್ಫೇಸ್. ಭೂಮಿ ಮೇಲೆ ಅಸ್ತಿತ್ವದಲ್ಲಿರುವಂಥ ಎಲ್ಲ ಜೀವಿಗಳಿಗೂ ಅತ್ಯಂತ ಪ್ರಮುಖವಾದ ಒಂದು ಪದರ ಅಂದರೆ ಈ ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಫಿಯರ್ ಅಂತ ಕರಿತೀವಿ. ಜನರಲಿ ದ ಆವರೇಜ್ ಹೈಟ್ ಆಫ್ ದಿಸ್ ಲೇಯರ್ ಇಸ್ 14 ಕಿಲೋಮೀಟರ್ಸ್, ಬಟ್ ಇಟ್ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಸಾಮಾನ್ಯವಾಗಿ 14 ಕಿಲೋಮೀಟರ್ ಸರಾಸರಿ ಇದೆ ಇದರ ಎತ್ತರ, ಆದರೆ ಕೆಲವೊಂದು ಕಡೆ ಹೆಚ್ಚಿಗೆ ಇದೆ. ಫಾರ್ ಎಕ್ಸಾಂಪಲ್, ಇನ್ ದಿ ಈಕ್ವಟೋರಿಯಲ್ ರೀಜನ್ ಇಟ್ ಎಕ್ಸ್ಟೆಂಡೆಡ್ ಅಪ್ ಟು 20 ಕಿಲೋಮೀಟರ್ಸ್, but in the polar region it extended up to only 8 kilometers. ಸೊ ನಾವು ಸಮಭಾಜಕ ರೇಖಾ ಪ್ರದೇಶದಲ್ಲಿ ನೋಡಿದಾಗ ಈ ಟ್ರೋಪೋಸ್ಫಿಯರ್ ತುಂಬ ಎತ್ತರವಾಗಿದೆ, ಸುಮಾರು 20 ಕಿಲೋಮೀಟರ್ವರೆಗೂ ಇದೆ. ಆದರೆ ಧ್ರುವದ ಪತ್ರ ನೋಡಿದಾಗ ಅದು ತುಂಬ ಕಡಿಮೆ ಇದೆ, ವಿಸ್ತಾರ ತುಂಬ ಕಡಿಮೆ, 8 ಕಿಲೋಮೀಟರ್ ಇದೆ. ಆ್ಯಾವ್ರೇಜ್ ಟೋಟಲ್ ನಮ್ಮ ಅಟ್ಮಾಸ್ಫಿಯರ್ನಲ್ಲಿ ಈ ಒಂದು ಪರಿವರ್ತನಾ ಮಂಡಲ ಸರಾಸರಿ 14 ಕಿಲೋಮೀಟರ್ವರೆಗೂ ಇದೆ. The most important character of this layer is that air temperature, air pressure and density decreases with increasing altitude. ಭೂಮಿಯ ಮೇಲಿಂದ ಎತ್ತರಕ್ಕೆ ಹೋಗ್ತಾ ಇದ್ದಂತೆ ಈ ಪದರದಲ್ಲಿ ಉಷ್ಣತೆ, ಒತ್ತಡ, ಸಾಂದ್ರತೆ ಎಲ್ಲ ಕಡಿಮೆ ಆಗ್ತಾ ಇರ್ತದೆ.
For example, the temperature decreases of about 6.5 degree centigrade per every 1 kilometer height. 1 ಕಿಲೋಮೀಟರ್ ಹೈಟ್ ಎತ್ತರಕ್ಕೆ ಹೋಗ್ತಾ ಇದ್ದಂತೆ ಪ್ರತಿ 1 ಕಿಲೋಮೀಟರ್ಗೆ 6.5 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಕಡಿಮೆ ಆಗ್ತಾ ಇರ್ತದೆ. The water vapor freezes and return to the earth in liquid or solid form. In this layer is called water cycle. ಈ ಪದರದ ವಿಶೇಷತೆ ಏನು ಅಂದರೆ ಇಲ್ಲಿ ಜಲಚಕ್ರ ಉತ್ಪತ್ತಿ ಆಗ್ತದೆ. ಅಂದರೆ ಜಲಚಕ್ರ ಅಂದರೆ ವಾಟರ್ ಸೈಕಲ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಇಲ್ಲಿ ಭೂಮಿಯ ಮೇಲಿನ ನೀರು ತೇವಾಂಶ ಹಾವಿಯಾಗಿ ಹೋಗಿ ಮೋಡಗಳಾಗಿ ಅಂದರೆ ಘನೀಕರಣಗೊಂಡು ನಂತರ ಅದು ವಿವಿಧ ರೂಪದ ವೃಷ್ಟಿಯಾಗಿ ಮಳೆ, ಆಲಿಕಲ್ಲು, ಹಿಮ ಹೀಗೆ ವಿವಿಧ ರೂಪದ ವೃಷ್ಟಿಗಳಾಗಿ ಭೂಮಿ ಮೇಲಕ್ಕೆ ಬೀಳ್ತದೆ. ಮತ್ತೆ ಬಿದ್ದಂಥದ್ದು ನೀರು ಒಂದು ಕಡೆ ಸಂಚಯನ ಆಗ್ತದೆ, ಮತ್ತೆ ಅದು ಆವಿಯಾಗಿ ಹೋಗಿ ಹೀಗೆ ಈ ಚಿತ್ರದಲ್ಲಿ ಮುಂದಿನ ಚಿತ್ರದಲ್ಲಿ ನಾನು ತೋರಿಸ್ತೇನೆ ಯಾವ ರೀತಿ ವಾಟರ್ ಸೈಕಲ್ ಆಗ್ತದೆ ಅಂತ. ಇದು ಈ ಪದರದ ಅತ್ಯಂತ ಪ್ರಮುಖವಾದ ಲಕ್ಷಣವಾಗಿದೆ. ಎ ಥಿನ್ ಲೇಯರ್ its outer limit separates the troposphere from the stratosphere. It is called the tropopause. ಈ ಒಂದು ಪರಿವರ್ತನಾ ಮಂಡಲದ ಮೇಲ್ಭಾಗ ಇದೆಯಲ್ಲ, ಔಟರ್ ಮೋಸ್ಟ್ ಲಿಮಿಟ್ ಅಂತ ಏನು ಕರಿತೀವಿ, ಆ ಭಾಗದಲ್ಲಿ ಏನು ಹೆಚ್ಚು ಕಡಿಮೆ 18-20 ಕಿಲೋಮೀಟರ್ ಅಂತರದಲ್ಲಿ ಒಂದು ಸಣ್ಣ ತೆಳುವಾದ ಪದರ ಮುಂದೆ ಬರುವಂಥ ನೆಕ್ಸ್ಟ್ ಪದರ ಒಂದಿದೆ, ಸ್ಟ್ರಾಟೋಸ್ಫಿಯರ್ ಅಂತ. ಆ ಸಮೋಷ್ಣ ಮಂಡಲ ಮತ್ತು ಈ ಪರಿವರ್ತನಾ ಮಂಡಲ ಎರಡನ್ನು ಸಪ್ರೇಟ್ ಮಾಡ್ತದೆ. ಅದನ್ನು ನಾವು ಪರಿವರ್ತನೆ ವಿರಾಮ ಟ್ರೋಪೋಪಾಸ್ ಅಂತ ಕರಿತೀವಿ. Let us see second important layer of our atmosphere. It is the second most important layer, that is called stratosphere, Samoshna Mandala. It begins at the tropopause and extended to about 50 kilometers from the earth. ಇದು ಯಾವಾಗ ಟ್ರೋಪೋಪಾಸ್, ನಾನು ಆಗಲೇ ಹೇಳಿದ್ನಲ್ಲ, ಪರಿವರ್ತನಾ ಮಂಡಲ ಮತ್ತು ಸಮೋಷ್ಣ ಮಂಡಲ ಬೇರ್ಪಡಿಸುವಂಥ ಒಂದು ತೆಳುವಾದ ಪದರ ಏನಿದೆ, ಆ ಪದರದಿಂದ ಪ್ರಾರಂಭಗೊಂಡು ಆ ಸ್ತರದಿಂದ ಪ್ರಾರಂಭಗೊಂಡು ಭೂಮಿಯಿಂದ ಸುಮಾರು 50 ಕಿಲೋಮೀಟರ್ವರೆಗೂ ವಿಸ್ತಾರ ಆಗಿದೆ. ದ ಟೆಂಪ್ರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್ ಇನ್ ದಿಸ್ ಲೇಯರ್ ಆ್ಯಂಡ್ ದೇರ್ ಇಸ್ ನೋ ವರ್ಟಿಕಲ್ ಮೂವ್ಮೆಂಟ್ ಆಫ್ ಏರ್. ಈ ಪದರದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ಎಲ್ಲ ಭಾಗದಲ್ಲೂ ಉಷ್ಣತೆ ಸಮವಾಗಿರ್ತದೆ, ಎಲ್ಲೂ ವ್ಯತ್ಯಾಸ ಆಗಲ್ಲ. ಜೊತೆಗೆ ಈ ವಾಯುವಿನ ವರ್ಟಿಕಲ್ ಮೂವ್ಮೆಂಟ್ ಆಗಲ್ಲ, ಬಟ್ ಹಾರಿಜೆಂಟಲ್ ಮೂವ್ಮೆಂಟ್ ಆಗ್ತದೆ, ವರ್ಟಿಕಲ್ ಲಂಬ ಚಲನೆ ಆಗಲ್ಲ. ಹಾಗಾಗಿ ಇದನ್ನು ನಾವು ಸಮೋಷ್ಣ, ಸಮ ಉಷ್ಣ, ಸ್ಟ್ರಾಟೋ ಮೀನ್ಸ್ ಸಮ. ವೆರಿ ಲಿಟ್ಲ್ ವಾಟರ್ ವೇಪರ್ ಅಂಡ್ cirrus clouds are occasionally formed in the lower part of the layer. ಈ ಪದರದ ತಳಭಾಗದಲ್ಲಿ, ಕೆಳಪದರದಲ್ಲಿ, ಈ ಪದರದ ಕೆಳಸ್ತರದಲ್ಲಿ ನಾವು ಕೆಲವೊಂದು ತೇವಾಂಶ ಅಂದರೆ ನೀರಾವಿ ಮೋಡಗಳ ರೀತಿಯಲ್ಲಿ, ಅದರಲ್ಲೂ ಸಿರಸ್ ಕ್ಲೌಡ್ಸ್ ಸ್ವಲ್ಪ ಪ್ರಮಾಣದಲ್ಲಿ ಕಂಡುಬರ್ತದೆ. ಇಲ್ಲಿ ನೋಡಿ, ಸ್ಟ್ರಾಟೋಸ್ಫಿಯರ್ನ ವಿಶೇಷತೆ ಅಂದರೆ ಇದರಲ್ಲಿ ವಿಶೇಷವಾದ ಅನಿಲಗಳುಳ್ಳ ಒಂದು ತೆಳುವಾದ ಪದರ ಇದೆ. ಈ ಪದರದಲ್ಲೇ ಅಂದರೆ ಸ್ಟ್ರಾಟೋಸ್ಫಿಯರ್ನಲ್ಲಿ ಸುಮಾರು 30-60 ಕಿಲೋಮೀಟರ್ ಅಂತರದಲ್ಲಿ ವಿಶೇಷ ಅನಿಲಗಳು, ದಟ್ ಈಸ್ ಓಝೋನ್ ಗ್ಯಾಸ್ ಅಂತ ಏನು ಕರಿತೀವೋ, O3 ಓಝೋನ್ ಗ್ಯಾಸ್ ಉಳ್ಳ ಈ ಒಂದು ತೆಳುವಾದ ಪದರ ಇದೆ. ಅದು ಸುಮಾರು 30-60 ಕಿಲೋಮೀಟರ್ ಅಂತರದಲ್ಲಿದೆ. ಇದನ್ನು ನಾವು ಓಝೋನೋಸ್ಫಿಯರ್ ಅಂತ ಕರಿತೀವಿ. ದ ಓಝೋನ್ ಲೇಯರ್ ಪ್ರೊಟೆಕ್ಟ್ಸ್ ದಿ ಅರ್ತ್ ಆ್ಯಂಡ್ ಲೈಫ್ ಫ್ರಮ್ ದಿ ಅಲ್ಟ್ರಾ ವೈಲೆಟ್ ರೇಸ್ ಆಫ್ ದಿ ಸನ್. ನಮಗೆಲ್ಲ ಗೊತ್ತಿದೆ, ವಿ ನೋ ದಟ್ ಹೌ ದ ಓಝೋನ್ ಲೇಯರ್ ಈಸ್ ಇಂಪಾರ್ಟೆಂಟ್. ಓಝೋನ್ ಪದರ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂದರೆ, ಸೂರ್ಯನ ನೇರಳಾತೀತ ಕಿರಣಗಳಿಂದ ಭೂಮಿ ಮತ್ತು ಭೂಮಿಯ ಮೇಲಿನ ಜೀವಿಗಳನ್ನು ಈ ಪದರವು ರಕ್ಷಣೆ ಮಾಡ್ತದೆ. ಹೇಗೆ ಅಂದರೆ, ಆ ಸೂರ್ಯನಿಂದ ಬರುವಂಥ ನೇರಳಾತೀತ ಕಿರಣಗಳನ್ನು ಹೀರ್ಕೊಂಡು ಅದು ಭೂಮಿಗೆ ಬಿಡದೆ ಅಲ್ಲೇ ಹೀರ್ಕೋತದೆ. ಹಾಗಾಗಿ ನಮಗೆ ಭೂಮಿಗೆ ಯಾವುದೇ ತೊಂದರೆ ಆಗಲ್ಲ. ಇದಾದಮೇಲೆ ದ ಅಪ್ಪರ್ ಲಿಮಿಟ್ ಆಫ್ ದಿ ಸ್ಟ್ರಾಟೋಸ್ಫಿಯರ್, ಈ ಸಮೋಷ್ಣ ಮಂಡಲದ ಮೇಲ್ಪದರ ಇದೆಯಲ್ಲ, ಇಟ್ ಸಪ್ರೇಟ್ಸ್ the it separates the mesosphere with stratosphere. ಈ ಪದರದ ಮಧ್ಯಭಾಗದಲ್ಲಿ ಏನು
ಸ್ಟ್ರಾಟೋಸ್ಫಿಯರ್ ಇದೆಯಲ್ಲ, ಈ ಸ್ಟ್ರಾಟೋಸ್ಫಿಯರ್ ಮೇಲ್ಭಾಗ ಅಪ್ಪರ್ ಲಿಮಿಟ್ ಇದೆಯಾ, ಅಲ್ಲಿ ಒಂದು ತೆಳುವಾದ ಪದರ ಇದೆ. ಆ ಪದರ ಮೇಲ್ಭಾಗದಲ್ಲಿ ಮಧ್ಯಸ್ಥ ಮಂಡಲ ಮತ್ತು ತಳಭಾಗದಲ್ಲಿರುವಂಥ ಸಮೋಷ್ಣ ಮಂಡಲ ಇವೆರಡನ್ನು ಬೇರ್ಪಡಿಸ್ತದೆ. ದಟ್ ಈಸ್ ಕಾಲ್ಡ್ ಸ್ಟ್ರಾಟೋಪಾಸ್, ಅಂದರೆ ಸಮೋಷ್ಣ ವಿರಾಮ. ನೆಕ್ಸ್ಟ್ ಲೇಯರ್ ಇಸ್ ಮೆಸೋಸ್ಫಿಯರ್. ದ ಅಪ್ಪರ್ ಮೋಸ್ಟ್ ಝೋನ್ ಆಫ್ ದಿ ಹೋಮೋಸ್ಫಿಯರ್. ಹೋಮೋಸ್ಫಿಯರ್ ನಾನು ಆಗಲೇ ಹೇಳಿದ್ದೇನೆ. ಹೋಮೋಸ್ಫಿಯರ್ ಅಂದರೆ ವಾಯುಮಂಡಲದ ತಳಭಾಗದಲ್ಲಿರುವಂಥ ಮೂರು ಪ್ರಮುಖ ಪದರಗಳು ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ಮತ್ತು ಮೆಸೋಸ್ಫಿಯರ್. ಹಾಗಾಗಿ ಇದು ಒಂದು ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ದಿ ಹೋಮೋಸ್ಫಿಯರ್. ಹೋಮೋಸ್ಫಿಯರ್ ಗುಂಪೆಯಲ್ಲಿ ಇದು ಒಂದು ಮೇಲ್ಭಾಗದಲ್ಲಿರುವಂಥ ಪದರ. ಇಟ್ ಈಸ್ ಸಪ್ರೇಷನ್ ಆಫ್ ಓವರ್ಲೇಸ್ ಆ್ಯಂಡ್ ನಾನ್ ಅಯಾನಿಕ್ ಸಬ್ಸ್ಟ್ರಕ್ಚರ್ ದಟ್ ಕನ್ವರ್ಟ್ ದಿ ಆಟೋಮಿಕ್ ಪಾರ್ಟಿಕಲ್ಸ್ ಟು ವೆರಿ ಹೈ ಟೆಂಪ್ರೇಚರ್. ಈ ಪದರದಲ್ಲಿರುವಂಥ ಕೆಲವೊಂದು ನಾನ್ ಅಯಾನಿಕ್ ಸಬ್ಸ್ಟೆನ್ಸಸ್ ಇದೆಯಲ್ಲ, ಇವು ಹೆಚ್ಚಿನ ಉಷ್ಣತೆಯನ್ನು ಉಂಟು ಮಾಡ್ತವೆ. ಹಾಗಾಗಿ ಈ ಪದರದಿಂದ ಉಷ್ಣತೆ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಇಲ್ಲಿ ಓವರ್ ಲೇಯರ್ಸ್ ಇದೆ, ಅಂದರೆ ಅನೇಕ ಸಣ್ಣ ಸಣ್ಣ ಪದರಗಳನ್ನು ನಾವು ನೋಡ್ತೀವಿ. ದಿಸ್ ಲೇಯರ್ ನಾಟ್ ಎಕ್ಸಾಕ್ಟ್ಲಿ ಲೈಸ್ ಬಿಟ್ವೀನ್ 50 to 80 ಕಿಲೋಮೀಟರ್. ಸುಮಾರು 50ರಿಂದ 80 ಕಿಲೋಮೀಟರ್ ಒಳಗಡೆ ಈ ಪದರ ಕಂಡು ಬರ್ತದೆ. ದ ಟೆಂಪ್ರೇಚರ್ ಅಟ್ ದಿ ಹೈಟ್ ಎಲಿವೇಶನ್ ಆಫ್ ದಿಸ್ ಝೋನ್ ಈಸ್ -95 ಡಿಗ್ರಿ. ಅಂದರೆ ತಳಭಾಗದಲ್ಲಿ -95 ಡಿಗ್ರಿ ಸೆಂಟಿಗ್ರೇಡ್ ಇರ್ತದೆ, ಎತ್ತರಕ್ಕೆ ಹೋದಂತೆ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಆದರೆ ಒಟ್ಟಾರೆ ನಮ್ಮ ವಾಯುಮಂಡಲ ನೋಡಿದಾಗ ಅತಿ ಕಡಿಮೆ ಉಷ್ಣತೆಯುಳ್ಳ ಪದರ ಅಂದರೆ ಈ ಮೆಸೋಸ್ಫಿಯರ್. ಕೋಲ್ಡೆಸ್ಟ್ ಲೇಯರ್ ಇನ್ ಅವರ್ ಅಟ್ಮಾಸ್ಫಿಯರ್ ಈಸ್ ಮೆಸೋಸ್ಫಿಯರ್. Hence, this zone is most coldest one in our atmosphere. The temperature is begin to rise as we move further out of this zone. ಈ ಪದರದಿಂದ ಮೇಲಕ್ಕೆ ಹೋಗ್ತಾ ಇದ್ದಂತೆ ನಾನು ಆಗಲೇ ಹೇಳಿದ್ದೀನಿ ಉಷ್ಣತೆ ಹೆಚ್ಚಾಗ್ತಾ ಹೋಗ್ತದೆ. In this layer there are clouds of dust and ice are known as nacticant. ಈ ಪದರದಲ್ಲಿ ಧೂಳಿನಿಂದ ಕೂಡಿದ ಹಿಮದ ರಾಶಿಗಳು ಕಂಡು ಬರ್ತದೆ. ಇದನ್ನು ನ್ಯಾಕ್ಟಿಕಲೆಂಟ್ ಅಂತ ಕರಿತೀವಿ. ದೇರ್ ಇಸ್ ಎ ಥಿನ್ ಲೇಯರ್ ಅಟ್ 80 to 90 ಕಿಲೋಮೀಟರ್ ಸಪ್ರೇಟ್ಸ್ ಮೆಸೋಸ್ಫಿಯರ್ ವಿತ್ ಐನೋಸ್ಫಿಯರ್ ಈಸ್ ಕಾಲ್ಡ್ ಮೆಸೋಪಾಸ್. 80-90 ಕಿಲೋಮೀಟರ್ ಅಂತರದಲ್ಲಿ ಒಂದು ತೆಳುವಾದ ಪದರ ಐನೋಸ್ಫಿಯರನ್ನು ಈ ಒಂದು ಮೆಸೋಸ್ಫಿಯರಿಂದ ಬೇರ್ಪಡಿಸ್ತದೆ. ಇದನ್ನು ನಾವು ಮೆಸೋಪಾಸ್, ಮಧ್ಯಸ್ಥ ವಿರಾಮ ಅಂತ ಕರಿತೀವಿ. ನೆಕ್ಸ್ಟ್ ಐನೋಸ್ಫಿಯರ್. ದಿಸ್ ಲೇಯರ್ ಈಸ್ ಆಲ್ಸೋ ಕಾಲ್ಡ್ ಥರ್ಮೋಸ್ಫಿಯರ್. ಇದನ್ನು ಥರ್ಮೋಸ್ಫಿಯರ್ ಅಥವಾ ಉಷ್ಣತಾ ವಲಯ ಅಂತಲೂ ಕೂಡ ಕರಿತೀವಿ. ಯಾಕೆಂದರೆ ಇಲ್ಲಿ ಹೈಯೆಸ್ಟ್ ಟೆಂಪ್ರೇಚರ್ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ದಿಸ್ ಲೇಯರ್ ವಾಸ್ ಡಿಸ್ಕವರ್ಡ್ ಬೈ ಕಿನ್ಲೆ ಆ್ಯಂಡ್ ಹೆವಿಸೈಡ್ ಇನ್ 1902. 1902ರಲ್ಲಿ ಕಿನ್ಲೆ ಮತ್ತು ಹೆವಿಸೈಡ್ ಅನ್ನೋರು ಈ ಪದರವನ್ನು ಆವಿಷ್ಕಾರ ಮಾಡ್ತಾರೆ. ದಿಸ್ ಲೇಯರ್ ಎಕ್ಸ್ಟೆಂಡ್ಸ್ ಬಿಟ್ವೀನ್ 90 to 640 ಕಿಲೋಮೀಟರ್ above the earth surface after stratopause. ಸ್ಟ್ರಾಟೋಪಾಸ್ ಆದಮೇಲೆ ಇದು ಸಿಗ್ತದೆ. ದ ಪ್ರಾಸೆಸ್ ಆಫ್ ಅಯನೈಸೇಷನ್ ಟೇಕಿಂಗ್ ಪ್ಲೇಸ್ ಹಿಯರ್ ರಿಸಲ್ಟ್ಸ್ ಫಾರ್ಮೇಷನ್ ಆಫ್ ಮೆನಿ ಅಯನೈಸ್ಡ್ ಲೇಯರ್ಸ್. ನಮಗೆ ಗೊತ್ತಿದೆ ಅನೇಕ ಅಯನೈಸ್ಡ್ ಲೇಯರ್ಸ್ ಇದೆ. ಆ ಅಯನೋಸ್ಫಿಯರಲ್ಲಿ ಅನೇಕ ಸಣ್ಣ ಸಣ್ಣ ಪದರಗಳಿವೆ, ಸ್ತರಗಳಿವೆ. ದೇರ್ ಆರ್ ಮೆನಿ ಸಬ್ ಲೇಯರ್ಸ್. ಹಿಯರ್ ಆರ್ ಡಿ ಲೇಯರ್, ಇ ಲೇಯರ್, E2 ಲೇಯರ್, ಎಫ್ ಲೇಯರ್, F2 ಲೇಯರ್ ಅಂತ ಸಣ್ಣ ಸಣ್ಣ ಸ್ತರಗಳನ್ನು ನೋಡ್ತೀವಿ. ಅವು ಉಂಟಾಗೋಕ್ಕೆ ಕಾರಣ ಅಲ್ಲಿ ಅಯನೀಕರಣ ನಡೀತದೆ, ಅಯನೈಸೇಷನ್ ಟೇಕಿಂಗ್ ಪ್ಲೇಸ್ ಹಿಯರ್. ಹಾಗಾಗಿ ಇಲ್ಲಿ ಅನೇಕ ಅಯನೈಸ್ಡ್ ಲೇಯರ್ಸ್, ಅಯಾನೋ ಪದರಗಳು ಕಂಡು ಬರ್ತವೆ. ಸಿ ಲುಕ್ ಅಟ್ ದಿಸ್ ಪಿಕ್ಚರ್. ಹಿಯರ್ ದೇರ್ ಆರ್ ಡಿಫ್ರೆಂಟ್ ಲೇಯರ್ಸ್ ವಿ ಫೈಂಡ್ ಇನ್ ದಿ ಅಯನೋಸ್ಫಿಯರ್. This layer reflects the radioactive and electromagnetic waves back to the earth. ಭೂಮಿಗೆ ಈ ಒಂದು ರೇಡಿಯೋ ವಿಕಿರಣಗಳು ಮತ್ತು ವಿದ್ಯುತ್ ಅಯಸ್ಕಾಂತ ವಿಕಿರಣಗಳನ್ನು ಭೂಮಿಗೆ ಕಳಿಸುತ್ತವೆ. ಅದಕ್ಕೋಸ್ಕರ ನಾವೇನೇ ಟೆಲಿಕಾಸ್ಟ್ ಮಾಡಿದ್ರೂ ಆ ಸ್ಯಾಟಲೈಟ್ ಮುಖಾಂತರ ಈ ಪದರಕ್ಕೆ ಹೋಗಿ, ಅಂದರೆ ಅಯಾನು ಪದರಕ್ಕೆ ಹೋಗಿ ಅಲ್ಲಿಂದ ಬರ್ತದೆ, ವಿವಿಧ ಪದರಗಳಲ್ಲಿ ಬರ್ತದೆ. ದ ಟೆಂಪ್ರೇಚರ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಆಲ್ಟಿಟ್ಯೂಡ್ ಫ್ರಮ್ ದಿಸ್ ಲೇಯರ್. ಈ ಲೇಯರಿಂದ ಮೇಲಕ್ಕೆ ಹೋಗ್ತಾ ಇದ್ದ ಉಷ್ಣತೆ ಹೆಚ್ಚಾಗ್ತದೆ. ದ ಆವ್ರೇಜ್ ಟೆಂಪ್ರೇಚರ್ ಆಫ್ ದಿಸ್ ಲೇಯರ್ ಇಸ್ ಅಬೌಟ್ 1000 ಡಿಗ್ರಿ ಸೆಂಟಿಗ್ರೇಡ್. ಸರಾಸರಿ ಉಷ್ಣಾಂಶನೇ 1000 ಡಿಗ್ರಿ ಸೆಂಟಿಗ್ರೇಡ್ ಇರ್ತದೆ. ದಿಸ್ ಲೇಯರ್ ಇಸ್ ಆಲ್ಸೋ ಕಾಲ್ಡ್ ಔಟರ್ ಫಂಕ್ಷನಲ್ ಝೋನ್. ಇದು
ಹೊರ ಕಾರ್ಯ ಪ್ರದೇಶ ಅಂತ ಕರಿತೀವಿ. Another most important and most outer layer of our atmosphere is exosphere. This layer also called magnetosphere. ಇದನ್ನು ನಾವು ಅಯಸ್ಕಾಂತೀಯ ವಲಯ ಅಂತಲೂ ಕೂಡ ಕರಿತೀವಿ. It is the outermost layer of the atmosphere. This layer lies between 640 to 1000 kilometers above the earth's surface. In this layer, the density of air is extremely low due to great height. ನಾನು ಆಗಲೇ ಹೇಳಿದ್ದೀನಿ, ಉಷ್ಣತೆ, ಒತ್ತಡ, ಸಾಂದ್ರತೆ ಎತ್ತರಕ್ಕೆ ಹೋದಂತೆ ಭೂಮಿಯ ಮೇಲಿಂದ ಕಡಿಮೆ ಆಗ್ತಾ ಇರ್ತದೆ. ಹಾಗೆ ಈ ವಲಯದಲ್ಲಿ ಎಕ್ಸೋಸ್ಫಿಯರಲ್ಲಿ ಸಾಂದ್ರತೆ ತುಂಬ ಕಡಿಮೆ ಆಗ್ತದೆ. ಕಾರಣ ಎತ್ತರ ಹೆಚ್ಚಾಗಿರ್ತದೆ, ಭೂಮಿಯ ಮೇಲಿಂದ ಅತಿ ಎತ್ತರದಲ್ಲಿರೋದ್ರಿಂದ ಇಲ್ಲಿ ಸಾಂದ್ರತೆ ತುಂಬ ಕಡಿಮೆ ಇರ್ತದೆ. ದ ಹೈಡ್ರೋಜನ್ ಆ್ಯಂಡ್ ಹೀಲಿಯಂ ಆರ್ ದಿ ಡಾಮಿನೆಂಟ್ ಗ್ಯಾಸಸ್ ಇನ್ ದಿಸ್ ಲೇಯರ್. ಈ ಪದರದಲ್ಲಿ ಹೀಲಿಯಂ ಮತ್ತು ಜಲಜನಕ ಅತಿ ಹೆಚ್ಚಾಗಿರ್ತದೆ. ಈ ಅನಿಲಗಳು ಸೂರ್ಯನ ಕಿರಣಗಳನ್ನು ಹೀರಿಕೊಂಡು ಹೆಚ್ಚಿನ ಉಷ್ಣತೆಯನ್ನು ಉತ್ಪತ್ತಿ ಮಾಡ್ತವೆ. ಹಾಗಾಗಿ ಈ ಪ್ರದೇಶದಲ್ಲಿ ಅಂದರೆ ಈ ಪದರದಲ್ಲಿ ಅತಿ ಹೆಚ್ಚಿನ ಉಷ್ಣತೆ ದಾಖಲಾಗ್ತದೆ. ದ ಗ್ರೂಪ್ ಆಫ್ ಬ್ರೈಟ್ಲಿ ಕಲರ್ಡ್ ಲೈಟ್ಸ್ ಫೌಂಡ್ ಇನ್ ದಿಸ್ ಪೋಲಾರ್ ರೀಸನ್ಸ್ ಆಫ್ ದಿ ಎಕ್ಸೋಸ್ಫಿಯರ್ ಡ್ಯೂರಿಂಗ್ ದಿ ಸಮ್ಮರ್ ಈವ್ನಿಂಗ್ ಆಫ್ಟರ್ ಸನ್ಸೆಟ್. ಸಾಮಾನ್ಯವಾಗಿ ಸೂರ್ಯಾಸ್ತದ ನಂತರ, ಅದರಲ್ಲೂ ಸಮ್ಮರ್ ಸೀಸನಲ್ಲಿ ಸೂರ್ಯಾಸ್ತದ ನಂತರ ಸಂಜೆ ವೇಳೆಯಲ್ಲಿ ಈ ಪದರದ ಧ್ರುವ ಪ್ರದೇಶಗಳಲ್ಲಿ ತುಂಬ ಬೆಳಕು, ಅತಿ ಹೆಚ್ಚಿನ ಬೆಳಕು, ತೀಕ್ಷ್ಣ ಬೆಳಕು ಅಂದರೆ ಕಲರ್ ಲೈಟು, ವರ್ಣರಂಜಿತ ಬೆಳಕು ಕಂಡುಬರ್ತದೆ. ವರ್ಣರಂಜಿತ ಬೆಳಕಿನ ಗುಂಪುಗಳು ಕಂಡುಬರ್ತವೆ. ದಿಸ್ ಆರ್ ಕಾಲ್ಡ್ ಅರೋರಾಸ್. ಅರೋರಾ ಅಂತ ಕರಿತೀವಿ. ನೋಡಿ, ಈ ಚಿತ್ರದಲ್ಲಿ ನಾವು ನೋಡ್ಬೋದು ಅರೋರಾ ಆಸ್ಟ್ರೇಲಿಸ್ ಅಂತ ಕರಿತೀವಿ, ಅರೋರಾ ಬೋರಿಲಿಸ್ ಅಂತ ಕರಿತೀವಿ. ಇವು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ ಕಂಡುಬರುವಂಥ ಪ್ರಮುಖವಾದ ವರ್ಣರಂಜಿತ ಪ್ರಕಾಶಮಾನವಾದ ಬೆಳಕು. ಇಟ್ಸ್ ಎ ಬ್ರೈಟ್ಲಿ ಕಲರ್ಡ್ ಲೈಟ್ಸ್. ಪ್ರಕಾಶಮಾನವಾದ ವರ್ಣರಂಜಿತ ಬೆಳಕು, ಇದನ್ನು ನಾವು ಅರೋರಾ ಅಂತ ಕರಿತೀವಿ. ದ ಅರೋರಾಸ್ ಫೌಂಡ್ ಇನ್ ದಿ ನಾರ್ತ್ ಪೋಲ್ ಈಸ್ ಕಾಲ್ಡ್ ಅರೋರಾಸ್ ಬೋರೆಲಿಸ್. ಉತ್ತರ ಧ್ರುವದಲ್ಲಿ ಕಂಡುಬರುವಂಥ ಈ ವರ್ಣರಂಜಿತ ಬೆಳಕನ್ನು ನಾವು ಅರೋರಾಸ್ ಬೋರೆಲಿಸ್ ಅಂತ ಕರಿತೀವಿ. ದಕ್ಷಿಣ ಧ್ರುವದಲ್ಲಿ ಕಂಡುಬರೋದನ್ನ ಅರೋರಾಸ್ ಆಸ್ಟ್ರೇಲಿಸ್ ಅಂತ ಕರಿತೀವಿ. ದ ರೀಸೆಂಟ್ ರಿಸರ್ಚ್ ಹ್ಯಾವ್ ಶೋನ್ ದಟ್ ದ ಮೊಲೆಕ್ಯುಲ್ಸ್ ಆಫ್ ಅಟ್ಮಾಸ್ಫಿಯರಿಕ್ ಥಿನ್ನರ್ ಲೇಯರ್, ದ ಎಲೆಕ್ಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಆರ್ ಕ್ರಿಯೇಟೆಡ್ ಬೈ ಮೂವಿಂಗ್ ಲೈಟ್ ಅಟ್ ಹೈ ಸ್ಪೀಡ್ ರಿಸಲ್ಟೆಡ್ ಅರೋರಾಸ್ ಆರ್ ಫಾರ್ಮ್ಡ್. ಅಂದರೆ ಅರೋರಾಗಳು ಉತ್ಪತ್ತಿಯಾಗಕ್ಕೆ ಪ್ರಮುಖ ಕಾರಣ ಇದು. The positively charged proton and a negative electron particles concentrated in two parallel layers at 3000 kilometers and 16,000 kilometers altitude from the earth are popularly known as Van Allen radiation layer. ಈ ನಮ್ಮ ಭೂಮಿಯಿಂದ ಸುಮಾರು 3000 ಕಿಲೋಮೀಟರಿಂದ ಮತ್ತು 3000 ಕಿಲೋಮೀಟರ್ ಮತ್ತು 16000 ಕಿಲೋಮೀಟರ್ ಎತ್ತರದಲ್ಲಿ ಈ ಒಂದು ಏನು ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ಗಳು, ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಕಣಗಳು ಸಂಚಯನ ಆಗಿರುವಂಥ ಒಂದು ಸಮ ಪ್ರಮಾಣದ ಅಥವಾ ಸಮತಲ ಪದರಗಳಿದೆಯಲ್ಲ, ಆ ಪದರಗಳನ್ನು ನಾವು ವಾನ್ ಅಲೆನ್ ರೇಡಿಯೇಷನ್ ಲೇಯರ್ ಅಂತ ಕರಿತೀವಿ. Let us see conclusion. In the atmospheric layers described above, ಮೇಲೆ ನಾವೇನು ಡಿಸ್ಕಸ್ ಮಾಡೋದು ಇಷ್ಟೊತ್ತವರೆಗೂ ವಾಯುಮಂಡಲದ ವಿವಿಧ ಪದರಗಳ ಬಗ್ಗೆ, ಲೈಕ್ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ಆ್ಯಂಡ್ ಮೆಸೋಸ್ಫಿಯರ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಟರ್ಮ್ಸ್ ಆಫ್ ಜಿಯೋಗ್ರಫಿ. ಭೂಗೋಳಶಾಸ್ತ್ರದ ಅಧ್ಯಯನದಲ್ಲಿ ಈ 3 ಪದರಗಳು ಅತ್ಯಂತ ಪ್ರಮುಖವಾದದ್ದು. ಯಾಕೆಂದರೆ ಜೀವಿಗಳ ಅಸ್ತಿತ್ವ, ವಿವಿಧ ವಾಯುಮಂಡಲದ ವಿವಿಧ ಪ್ರಕ್ರಿಯೆಗಳು ನಡೆಯೋದೆಲ್ಲ ಇಲ್ಲಿ. ದ ಮೀಟ್ರಾಲಜಿ ಇನ್ವಾಲ್ವ್ಸ್ ದಿ ಸ್ಟಡಿ ಆಫ್ ಲೋಯರ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್. ಈ ಒಂದು ಮೀಟ್ರಾಲಜಿ ಅಂತ ಏನಿದೆ, ಇದು ವಾಯುಮಂಡಲದ ತಳಭಾಗದ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಹೊಂದಿರ್ತದೆ, ಮೇಲ್ಭಾಗದ ಬಗ್ಗೆ ಅಷ್ಟೊಂದು ಹೆಚ್ಚಿನ ಅಧ್ಯಯನವನ್ನು ಒಳಗೊಂಡಿರಲ್ಲ. ದ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಲೇಯರ್ಸ್ ಆರ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ರೇಡಿಯೋ ಸೈಂಟಿಸ್ಟ್, ಸ್ಪೇಸ್ ಸೈಂಟಿಸ್ಟ್ ಆ್ಯಂಡ್ astronomers. So, in this topic, we have understood different aspects of our atmosphere in different layers and different characters of different layers. Let us see
like some multi-choice questions we can know this topic. What is the word ಟ್ರೋಪೋಸ್ ಮೀನ್ಸ್? ಈ ಟ್ರೋಪೋಸ್ ಅಂದರೆ ಏನು? ನಾವು ಸಾಮಾನ್ಯವಾಗಿ ಮಿಕ್ಸಿಂಗ್ ಅಂತಲೂ ಕರಿತೀವಿ, ಟರ್ಬುಲೆನ್ಸ್ ಅಂತ ಎರಡೂ ಸೇರಿ ಕರಿತೀವಿ. ಬೋತ್. ಕಿನ್ಲೆ ಆ್ಯಂಡ್ ಎವಿಸೈಡ್ ಡಿಸ್ಕವರ್ಡ್ ವಿಚ್ ಲೇಯರ್ ಇನ್ 1902? 1902ರಲ್ಲಿ ಕಿನ್ಲೆ ಮತ್ತು ಎವಿಸೈಡ್ ಅವರು ಯಾವ ಪದರವನ್ನು ಡಿಸ್ಕವರ್ ಮಾಡಿದ್ರು ಅಂತ, ಅದನ್ನು ನಾವು ಐನೋಸ್ಪಿಯರ್. ಸೊ ಹೀಗೆ ವಿ ಹ್ಯಾವ್ ಡಿಫ್ರೆಂಟ್ ಕ್ವಶನ್ಸ್, ಮಲ್ಟಿ ಚಾಯ್ಸ್ ಕ್ವಶನ್ಸ್ related to this topic. Okay, thank you guys. This is all about the structure of our atmosphere in the 27th session. Next 28th session. Next 29th session, let us discuss atmospheric temperature, how it temperature received the earth, what are the process, all these things let us discuss in the next class. Thank you guys.